ನಾವಿವತ್ತು ಯಾವ ಥರ ಮೂವಿನ ನೋಡಲು ಹೋಗ್ತಾಯಿದ್ದೀವಿ ಅಂದರೆ, ಭೂಮಿ ಮೇಲೆ ಯಾವುದೇ ಥರದ ಜೀವಿ ವಾಸಿಸೋದಕ್ಕೆ ಯೋಗ್ಯವಾಗಿ ಇಲ್ಲದಿರೋವಂಥ ಒಂದು ಪರಿಸ್ಥಿತಿಗೆ ಹೋಗ್ಬಿಟ್ಟಿದೆ. ಈಗ ಉಳಿದಿರುವಂಥ ಕೆಲವು ಜನರು ಮಾತ್ರ ಇಲ್ಲಿ ಗ್ರಹದಿಂದ ಬೇರೆ ಗ್ರಹಕ್ಕೆ ಹೋಗ್ತಾ ಇದ್ದಾರೆ. ಹಿಂಗೆ ಹೋದಂಥವ್ರು ಏನಾಗ್ತಾರೆ, ಆ ಬೇರೆ ಗ್ರಹದಲ್ಲಾದರೂ ಮನುಷ್ಯರು ಉಳ್ಕೋತಾರ, ಇಲ್ಲ ಅಲ್ಲೂ ಕೂಡ ಸರ್ವನಾಶವಾಗ್ತಾರ ಅನ್ನೋದೇ ಈ ಮೂವಿ. ಈ ಮೂವಿ ಅಂತೂ ತುಂಬಾ ಅದ್ಭುತವಾಗಿದೆ. ಯಾರು ಸಹ ಈ ಮೂವಿನ ಮಿಸ್ಸನ್ನು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಅಂದಾಗೆ ಈ ಮೂವಿನ ಕೊನೆವರೆಗೂ ನನ್ನ ಜೊತೆನೇ ನೋಡಿ. ಅಂದಾಗೆ ಈ ಮೂವಿ ನೇಮ್ ಬಂದುಬಿಟ್ಟು ಏಲಿಯನ್ ಕೋವೆನೆಂಟ್ ಅಂತ. ಮೊದಲನೇ ಸೀನಲ್ಲಿ ನಮಗೆ ತೋರಿಸ್ತಾರೆ, ಹೇಗಿದೆ ನಿಮಗೆ ಫೀಲ್ ಆಗ್ತಾ ಇದೆ ಅಂತ ಹೇಳ್ತಾ ಇರಬೇಕಾದ್ರೆ ಒಬ್ಬ ಪೀಟರ್ ಅನ್ನೋ ಒಬ್ಬ ವ್ಯಕ್ತಿ ಕೇಳ್ತಾ ಇದ್ದಾನೆ ಡೇವಿಡ್ ಅನ್ನೋ ಇನ್ನೊಬ್ಬ ವ್ಯಕ್ತಿಗೆ. ಅಂದಾಗೆ ಇವನಿಗೆ ಡೇವಿಡ್ ಅಂತ ಇನ್ನೂ ಕೂಡ ಹೆಸರನ್ನು ಇಟ್ಟಿಲ್ಲ, ಬರೀ ಆ್ಯಂಡ್ರಾಯ್ಡ್ ಅಂತ ಹೆಸರನ್ನು ಕರಿತಾ ಇದ್ದಾನೆ ಪೀಟರ್. ನಿಮಗೆ ಏನು ಫೀಲ್ ಆಗ್ತಾ ಇದೆ ಅಂತ ಕೇಳಿದಾಗ ಅಲ್ಲಿರುವಂಥ ಪ್ರತಿಯೊಂದು ವಸ್ತುಗಳ ಬಗ್ಗೆ ಹೇಳ್ತಾನೆ. ಹಿಂಗೆ ಹೇಳ್ತಾ ಇರಬೇಕಾದ್ರೆ ಒಂದು ಶಿಲ್ಬೆನ ನೋಡಿಬಿಟ್ಟು ನನ್ನ ಹೆಸರು ಡೇವಿಡ್ ಹೇಳ್ತಾ ಇದ್ದೀನಿ ಇದರಿಂದ ಅಂತ ಕೂಡ ಕೇಳ್ಕೊತಾನೆ. ಹಿಂಗೇನೆ ಕೇಳ್ಕೊಂಡಾದ್ಮೇಲೆ ನಂದೊಂದು ಪ್ರಶ್ನೆ ಇದೆ, ಕೇಳ ನಿಮ್ಮನ್ನು ಅಂತ ಹೇಳ್ತಾನೆ. ಅದಕ್ಕೆ ಪೀಟರ್ ಕೂಡ ಸೋ ವಾಟ್ ಕೇಳು ಅಂತ ಹೇಳ್ತಾನೆ. ಅದಕ್ಕೆ ಅವನು ಕೇಳ್ತಾನೆ, ನನ್ನನ್ನು ನೀವು ಸೃಷ್ಟಿಯನ್ನು ಮಾಡಿದ್ರಿ ಅಂದಾಗೆ ನಿಮ್ಮನ್ನು ಯಾರು ಸೃಷ್ಟಿ ಮಾಡಿದ್ರು ಅಂತ ಕೇಳಿದಾಗ ಈಗ ನಮ್ಮ ಪೀಟರ್ ಹೇಳ್ತಾ ಇದ್ದಾನೆ, ಈಗ ನಮಗೆ ತೋರಿಸ್ತಾರೆ 2104 ಇಸ್ವಿಯನ್ನ ಇಲ್ಲಿ ಒಂದು ಬೇರೆ ಗ್ರಹಕ್ಕೆ ಹೋಗ್ತಾ ಇದೆ ಅಂದಾಗೆ. ಆ ಗ್ರಹ ಬೇರೆ ಆದಲ್ಲ, ಅಂತ ಆ ಗ್ರಹಕ್ಕೆ ಹೋಗ್ತಾ ಇದೆ ಕೂಡ ಒಂದು ಶಿಪ್. ಈಗೇನೆ ಹೋಗ್ತಾ ಇರ್ಬೇಕಾದ್ರೆ ಈಗ ಡೇವಿಡ್ ಮತ್ತೆ ವಾಲ್ಟರ್ ಇಬ್ರು ಸಹ ಒಂದೇ ರೀತಿ ಕಾಣಿಸ್ತಾರೆ. ಇಲ್ಲಿ ಕಾಣಿಸ್ತಿದಾರಲ್ಲ ಅಲ್ಲಿರುವಂತಹ ಆ ಗ್ರಹಕ್ಕೆ ಹೋಗೋ ತನಕ ಆ ಚೇಂಬರ್ ಮೆಂಬರ್ಸ್ ಆಗಿ ಇವರು ಅದರೊಳಗಿರುವಂತ ಒಬ್ಬ ಮದರ್ ಅನ್ನು ಆಚೆಗೆ ಬರೋ ಹಾಗಿಲ್ಲ. ಈಗ ಡೇವಿಡ್ ಒಂದು ಎಲೆಕ್ಟ್ರಿಷಿಯನನ್ನು ಆನನ್ನು ಮಾಡು, ಎಮರ್ಜೆನ್ಸಿ ಬೇಗನೆ ಆನನ್ನು ಮಾಡು ಅಂತ ಹೇಳ್ತಾ ಇದ್ದಾಳೆ. ಇವನು ಸಹ ಹೋಗ್ತಾ ಇರಬೇಕಾದ್ರೆ ಇವನೊಂದು ಬಾಕ್ಸನ್ನು ತೆಗೆದು ನೋಡ್ತಾನೆ. ಅಲ್ಲಿ ತುಂಬಾ ಅಣುಗಳು ಇರ್ತವೆ, ಅಂದರೆ ಭ್ರೂಣಗಳು ಇರ್ತವೆ. ಟೆಸ್ಟು ಬೇಬಿಯನ್ನು ತಗೊಂಡು ಹೋಗ್ತಾ ಇರ್ತಾರೆ. ಯಾಕೆ ಅಂದರೆ ಇವರು ಆ ಗ್ರಹಕ್ಕೆ ಹೋಗ್ಬಿಟ್ಟು ಅಲ್ಲಿ ಮನುಕುಲವನ್ನು ಸೃಷ್ಟಿಯನ್ನು ಮಾಡೋದಕ್ಕೋಸ್ಕರ ಇವರು ಅಲ್ಲಿಗೆ ತಗೊಂಡು ಹೋಗ್ತಾ ಇರ್ತಾರೆ. ಅದೊಂದು ಭ್ರೂಣಗಳನ್ನು ತುಂಬಾ ಇರ್ತವೆ ಭ್ರೂಣಗಳು. ಆದರೆ ಇವರು ತಾಯಿಯ ಹೊಟ್ಟೆಯಲ್ಲಿ ಬೆಳೆಸೋದಿಲ್ಲ, ಅದನ್ನು ಬದಲಿಗೆ ಲ್ಯಾಬಲ್ಲಿ ಅವನ್ಗಳನ್ನು ಬಳಸ್ತಾರೆ. ಈಗ ಅದು ಬಂದು ಅಪ್ಪಳಿಸಿತ್ತು ಅಲ್ವಾ, ಆ ಅಪ್ಪಳಿಸಿದ ತಕ್ಷಣ ಇವನು ಸಹ ಓಡಿ ಹೋಗ್ಬಿಟ್ಟು ಅಲ್ಲಿ ಇರುವಂತ ಒಬ್ಬ ಡೇನಿಯಲ್ ಒಬ್ಬರನ್ನ ಮಾತ್ರ ಮಾಡ್ತಾರೆ. ಆದ್ರೆ ಅವನ ಗಂಡ ಆದಂತ ಕಷ್ಟಪಟ್ಟು ಜಾಕಬ್ ಒಬ್ಬ ಮಾತ್ರ ಡೇನಿಯಲ್ ಎದ್ದು ಅಂತೆಲ್ಲ. ಆದ್ರೆ ಎಮರ್ಜೆನ್ಸಿ ಅಲರ್ಟ್ ಆದ್ರೂ ಸಹ ಅವನು ಎದ್ದು ಇದ್ದಕ್ಕಿದ್ದಾಗೆ ಬೆಂಕಿ ಎತ್ಕೊಂಡ್ಬಿಟ್ಟು ಪೂರ್ತಿಯಾಗಿ ಅವನು ಸುಟ್ಟು ಹೋಗ್ಬಿಡ್ತಾನೆ. ಡೇಲಿಯರ್ ಮಾತ್ರ ತುಂಬಾನೇ ಅಳ್ತಾ ಇರ್ತಾಳೆ. ಈಗ ಸುಟ್ಟು ಹೋದಂಥ ಎಲ್ಲ ಕ್ರೇವ್ ಮೆಂಬರ್ಸನ್ನು ಆಚೆಗೆ ತಗೊಂಡು ನೋಡ್ತಾರೆ, ತುಂಬಾನೇ ಸುಟ್ಟೋಗ್ಬಿಟ್ಟಿದ್ದಾರೆ ಎಲ್ಲರೂ ಕೂಡ. ಈಗ ಇಲ್ಲಿರುವಂಥ ಕ್ಯಾಪ್ಟನ್ ಜಾಕ್ ಒಬ್ಬ ಸತ್ತು ಹೋದ ಕಾರಣ ಇವರು ಬೇರೆ ಒಬ್ಬ ಕ್ಯಾಪ್ಟನನ್ನು ಆರಿಸ್ಕೋಬೇಕು, ಅದನ್ನ ಓರಿಯನನ್ನು ಆರಿಸ್ಕೋಬೇಕು ಅಂತ ಇವರು ಸಹ ಡಿಸೈಡನ್ನು ಮಾಡ್ತಾರೆ. ಇಲ್ಲಿ ಮಾತಾಡ್ತಾ ಇರೋರು ನೇಮ್ ಹೆಸರು ಕೆರಿನಾ ಅಂತ ಹೇಳ್ಬಿಟ್ಟು, ಇವಳು ಬೇರೆ ಯಾರೋ ಅಲ್ಲ, ಅವನ ಹಸ್ಬೆಂಡೇನೆ. ಈಗ ಇವರು ಆ ನಡೆದ ಘಟನೆಯಿಂದಾಗಿ ಎಲ್ಲರೂ ಸಹ ಇಲ್ಲಿಂದ ಹೊರಟು ಹೋಗಬೇಕು ಅಂದಾಗಿ ಜಾಕಬ್ ಈಗ ನಮ್ಮ ಕ್ಯಾಪ್ಟನ್ ಆಗಿಲ್ಲ, ಯಾಕಂದರೆ ಅವನು ಸತ್ತೋಗ್ಬಿಟ್ಟಿದ್ದಾನೆ. ಈಗ ನಮ್ಮ ಹತ್ರ ಬೇರೆದೊಂದು ಆಪ್ಷನ್ ಇದೆ, ನೀವು ಬೇಗನೆ ಹೋಗ್ಬಿಟ್ಟು ಓರಿಯನ್ 6ಗೆ ತಲುಪಬೇಕು, ಇಲ್ಲಾಂದರೆ ಯಾರು ಸಹ ಇಲ್ಲಿ ಕ್ರೇವ್ ಮೆಂಬರ್ಸ್ ಆಗಿ ಅದರೊಳಗೆ ಮಲ್ಕೊಳ್ಳೋಕ್ಕೆ ಸಿದ್ಧ ಇಲ್ಲ ಅಂತ ಒಬ್ಬ ಅಲ್ಲಿಗೆ ಬಂದಂಥ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾನೆ. ಹಿಂಗೆ ಹೇಳ್ತಾ ಇರಬೇಕಾದ್ರೆ ಅಲ್ಲಿ ಡೇನಿಯಲ್ ಬಂದಂಥವಳು ಹೇಳ್ತಾಳೆ, ಈ ಅಪಘಾತದಿಂದ ಅಲ್ಲಿ ಏನಾದ್ರು ವೆಹಿಕಲ್ಸ್ ಕೆಟ್ಟು ಹೋಗಿರ್ಬೋದಾ ಇಲ್ಲ ಸ್ಟ್ರಕ್ ಆಗಿರ್ಬೋದಾ ಅಂತ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಅವನ ಜೊತೆ ನಾನು ಕೂಡ ಅಂದರೆ ವಾಲ್ಟರ್ ಕೂಡ ಬರ್ತೀನಿ ಅಂತ ಒಪ್ಕೋತಾನೆ. ಸರಿ ಅಂತ ಹೇಳ್ಬಿಟ್ಟು ಇಬ್ಬರು ಸಹ ಹೋಗ್ಬಿಟ್ಟು ಅಲ್ಲಿರುವಂಥ ವೆಹಿಕಲ್ಸ್ನ ಚೆಕ್ ಮಾಡ್ತಾ ಇರಬೇಕಾದ್ರೆ ಡೇನಿಯಲ್ ಕೂಡ ಹೇಳ್ತಾಳೆ, ಇಲ್ಲಿಯೇ ನಾನು ಓರಿಯನ್ 6ಗೆ ಹೋದ್ಮೇಲೆ ಅಲ್ಲಿ ಒಂದು ಬ್ಯೂಟಿಫುಲ್ ಆದಂಥ ಒಂದು ಮನೆಯನ್ನು ಕಟ್ಕೊಂಡು ನನ್ನ ಗಂಡ ಜಾಕಬ್ ಜೊತೆ ತುಂಬಾ ಖುಷಿಯಾಗಿ ಇರಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ನಾನು ಯಾರಿಗೋಸ್ಕರ ಬದುಕಿರಬೇಕು ಅಂತ ಅಲ್ಲಿ ಯಾರಿಗೋಸ್ಕರ ಹೋಗಬೇಕು ಅಂತ ತುಂಬಾ ಅಳೋಕ್ಕೆ ಶುರುವನ್ನು ಮಾಡ್ತಾಳೆ. ಹಿಂಗೇನೆ ಹೇಳ್ತಾ ಇರಬೇಕಾದ್ರೆ ವಾಲ್ಟರ್ ಕೂಡ ಅವಳನ್ನು ಸಮಾಧಾನವನ್ನು ಮಾಡ್ತಾನೆ. ಅದಾದಮೇಲೆ ಮುಂದಕ್ಕೆ ಬರುತ್ತೆ ಸೀನು. ಅದಾದಮೇಲೆ ಇಲ್ಲಿ ನಮ್ಮ ಓರಿಯನ್ ಕ್ಯಾಪ್ಟನ್ ಆಗಿದ್ದ ಅಲ್ವಾ, ಅವನ ಹೆಂಡತಿ ಕೂಡ ಅಲ್ಲಿಗೆ ಬಂದು ಕೇಳ್ತಾಳೆ. ಆಗ ಇವರು ಆ ಸ್ಪೇಸ್ ಶಿಪ್ನಲ್ಲೇನೆ ಬರ್ತಾಳೆ. ಅದರಲ್ಲೂ ಇವರು ಸೋಲಾರ್ ಎಲೆಕ್ಟ್ರಿಷಿಯನ್ ಬೋರ್ಡ್ಗಳು ಬಿದ್ದು ಹೋಗಿದ್ದಾವೆ ಆಚೆ ಕಡೆ. ಈಗ ಇವರು ಅದನ್ನ ರಿಪೇರಿಯನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಮಾತಾಡ್ತಾರೆ. ಈಗ ಅದನ್ನ ಸರಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇಬ್ರು ಸೈಂಟಿಸ್ಟ್ಗಳು ಆಚೆಗೆ ಬಂದ್ಬಿಟ್ಟು ಅದನ್ನ ಸರಿ ಮಾಡೋದಕ್ಕೆ ಶುರುವನ್ನ ಮಾಡ್ಕೋತಾರೆ. ಹಿಂಗೇನೆ ಮಾಡ್ತಾ ಇರಬೇಕಾದ್ರೆ ಅದಕ್ಕೆ ಒಂದು ಹಗ್ಗನ ಕಟ್ಬಿಟ್ಟು ಇವರು ಸಹ ತುಂಬಾನೇ
ಚೆನ್ನಾಗಿನೇ ರಿಪೇರಿಯನ್ನು ಮಾಡ್ತಾ ಇರ್ತಾರೆ. ಹಿಂಗೇನೆ ಮಾಡ್ತಾ ಇರಬೇಕಾದ್ರೆ ನಮ್ಮ ಟೆನಿಸ್ ಅನ್ನೋ ಒಬ್ಬ ಸೈಂಟಿಸ್ಟ್ ಕೂಡ ಅಲ್ಲಿಗೆ ಬಂದಿರ್ತಾನೆ. ಹಿಂಗೆ ಬಂದಿರಬೇಕಾದ್ರೆ ಹಿಂಗೇನೆ ಆ ಎಲೆಕ್ಟ್ರಿಷಿಯನ್ ಬೋರ್ಡ್ನನ್ನು ರಿಪೇರಿ ಮಾಡ್ತಾ ಇರಬೇಕಾದ್ರೆ ಈ ಒಂದು ಸೌಂಡ್ ಸಿಸ್ಟಮ್ಗೆ ಎಂಥದ್ದೋ ಒಂದು ಡಿಕೋಡ್ ಆಗ್ತಾ ಇರೋದು ಕೇಳಿಸುತ್ತೆ. ಅಂದಾಗೆ ಅದು ಬೇರೆ ಗ್ರಹ ಸೋಲಾರ್ ಬೋರ್ಡ್ನ ಒಂದು ಅವನ ಸೌಂಡ್ ರಿಪೇರಿಯನ್ನು ಮಾಡ್ತಾ ಇರಬೇಕಾದ್ರೆ ಅವನಿಗೆ ಯಾವುದೋ ಬರ್ತಾ ಇದೆ, ಹೇಗೆ ಬರ್ತಾ ಇದೆ ಅಂತ ಅವನಿಗೆ ಅರ್ಥನೇ ಆಗೋದಿಲ್ಲ. ಹಿಂಗೇನೆ ಇವ್ರಿಗೂ ಸಹ ಇಲ್ಲಿದ್ದಂಥವ್ರಿಗೆ ಅರ್ಥ ಆಗೋದಿಲ್ಲ ಇದು ಎಲ್ಲಿಂದ ಬರ್ತಾ ಇದೆ ಅಂತ. ಈಗ ಇವರು ಡಿಕೋಡನ್ನು ಮಾಡೋದಕ್ಕೆ ಶುರುವನ್ನು ಮಾಡ್ಕೋತಾರೆ. ಅದು ಎಲ್ಲಿಂದ ಬಂದಿದ್ದು, ಆ ಸೌಂಡು ಎಲ್ಲಿಂದ ಸಿಸ್ಟಮಿಂದ ಬಂದಿದ್ದು ಅಂತ ಹೇಳ್ಬಿಟ್ಟು ತುಂಬಾ ಕೇಳೋದಕ್ಕೆ ಶುರುವನ್ನು ಮಾಡಿದಾಗ ಅದು ಗೊತ್ತಾಗುತ್ತೆ ಇವರು ಯಾವುದೋ ಒಂದು ಸಾಂಗು ಭೂಮಿಯಲ್ಲಿರುವಂಥ ತುಂಬಾ ಫೇಮಸ್ ಆಗಿರುವಂಥ ಒಂದು ಸಾಂಗು. ಅದು ಹಿಂಗೇನೆ ಹೇಳ್ತಾ ಇರಬೇಕಾದ್ರೆ ಇದೊಂದು ಸಾಂಗು. ಅದರಲ್ಲೂ ಇವರು ತುಂಬಾ ಶಾಕನ್ನು ತಗೋತಾರೆ. ಯಾಕೆ ಅಂದರೆ ಇವರು ಭೂಮಿಯಿಂದ ತುಂಬಾ ದೂರಕ್ಕೆ ಬಂದಿದ್ದಾರೆ. ಅದಲ್ಲದೆ ಈಗ ಮನುಷ್ಯರು ಯಾರು ಸಹ ಬದುಕೇ ಇಲ್ಲ, ಇರೋದೇ ಇವರು 2000 ಜನ ಅಷ್ಟೇ. ಈಗ ಬೇರೆ ಗ್ರಹದಲ್ಲಿ ಸಂತಾನವನ್ನು ಸೃಷ್ಟಿ ಮಾಡಬೇಕು ಅಂತ ಹೋಗ್ತಾ ಇದ್ದಾರೆ ಕೂಡ. ಹಂಗಾಗಿದೆ ಇವರಿಗೆ ಶಾಕ್ ಆಗೋದು ಕೂಡ. ಈಗ ಇವರು ಈ ಲೊಕೇಶನ್ ಎಲ್ಲಿ ಬರ್ತಾ ಇದೆ ಅಂದಾಗ ಈ ಸಾಂಗ್ ಎಲ್ಲಿಂದ ಬರ್ತಾ ಇದೆ ಅಂತ ಇವರು ಬರ್ತಾ ಇದ್ರಲ್ಲ, ಬರ್ತಾ ಇರಬೇಕಾದ್ರೆ ತುಂಬಾನೇ ಶಾಕ್ ಆಗುತ್ತೆ. ಯಾಕೆ ನಮಗೆ ಭೂಮಿಯ ರೀತಿಯಿಂದ ಹೋಗ್ಬೇಕು ಅಂತ ಫಿಕ್ಸ್ ಆಗ್ತಾರೆ. 7 ವರ್ಷದ 4 ತಿಂಗಳು ಬೇಕು, ಆದ್ರೆ ಇದಕ್ಕೆ ಮಾತ್ರ ಈಗ ಓರಿಯನ್ ಹತ್ರ ನಾವು ಮಾತಾಡ್ತಾ ಇದ್ದಾರೆ. ನಾವು ಓರಿಯನ್ 6ಗೆ ಹೋಗ್ಬೇಕು. ಯಾಕೆಂದರೆ ನಾವು ಟ್ರೈನಿಂಗ್ ಅನ್ನು ತೊಗೊಂಡಿರೋದು ಆಗ್ರಹಕ್ಕೆ ಹೋಗ್ಬೇಕು ಅಂತ. ಈಗ ದಾರಿಲಿ ಯಾವುದೋ ಸಿಕ್ತು ಅಂತ ಹೇಳ್ಬಿಟ್ಟು ಅದಕ್ಕೆ ಹೋಗೋದು ತುಂಬಾ ತಪ್ಪಾಗುತ್ತೆ. ಆದರೆ ಅಲ್ಲಿಗೆ ಹೋಗೋದ್ರಿಂದ ನಮಗೆ ತುಂಬಾ ಪ್ರಾಬ್ಲಮ್ಸ್ ಕೂಡ ಬರ್ಬೋದು. ಯಾಕೆಂದರೆ ಆ ಗ್ರಹ ಹೇಗಿದೆ ಅಂತ ನಮಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಕ್ಯಾಪ್ಟನ್ ಓರಿಯನ್ ಹೇಳ್ತಾನೆ ನಾವು ಆಗ್ರಹಕ್ಕೆ ಹೋಗಬೇಕು, ಅದು ಫೈನಲ್ ಡಿಸಿಷನ್, ಯಾರು ಬಿಡಲಿ ನಾವು ಅಲ್ಲಿಗೆ ಹೋಗೋದು ಅಂತ ಹೇಳ್ತಾನೆ. ಅದಕ್ಕೆ ಕೇಳಿಸ್ಕೊಂಡಂಥ ಡೇನಿಯಲ್ ತುಂಬಾ ಬೇಜಾರು ಮಾಡ್ಕೊಂಡು ಅಲ್ಲಿಂದ ಎದ್ದೋಗ್ಬಿಡ್ತಾಳೆ. ಈಗ ಇವರು ತುಂಬ ಅಂದರೆ ತುಂಬಾ ದಿವಸಗಳ ಟ್ರಾವೆಲ್ ಮಾಡಿದ ಕಾಲ ಇವರು ಆ ಗ್ರಹಕ್ಕೆ ಬಂದು ತಲುಪ್ತಾ ಇದ್ದಾರೆ. ಅದಲ್ಲದೆ ಒಂದು ಸಣ್ಣ ಶಿಪ್ಪು ಅದರೊಳಗೆ ಹೋಗೋದಕ್ಕೆ ಬಿಡ್ತಾ ಇದ್ದಾರೆ. ಹಿಂಗೇನೆ ಬಿಟ್ಟು ಅಂಥವ್ರು ಆ ದೊಡ್ಡ ಪ್ಲೇನ್ ಶಿಪ್ ಕೋವೆನೆಂಟ್ ಶಿಪ್ ಇತ್ತು ಅಲ್ವಾ, ಅದು ಮಾತ್ರ ಆ ಗ್ರಹದಿಂದ ದೂರ ಉಳ್ಕೊಂಡ್ಬಿಟ್ಟಿದೆ. ಇವ್ರು ಮಾತ್ರ ಒಂದು ಸಣ್ಣ ಶಿಪ್ಪಿನಿಂದ ಆ ಪ್ಲ್ಯಾನೆಟ್ ಕಡೆಗೆ ಹೋಗ್ತಾ ಇದ್ದಾರೆ. ಹಿಂಗೇನೆ ಹೋದಂಥವ್ರು ಒಂದು ಚಂಡಮಾರುತ ಅಡ್ಡ ಆಗಿಬಿಡ್ತಾರೆ ಇವರಿಗೆ. ಅದರಲ್ಲೂ ಒಂದು ಗುಡುಗು ಸಿಡ್ಲು ತುಂಬಾ ತುಂಬಾ ಬರ್ತಾ ಇರೋವಂಥ ಕಡೆಗೆ ಸಿಗಾಕೊಂಡ್ಬಿಡ್ತಾರೆ. ಆದರೆ ಹೇಗೋ ಮಾಡಿಬಿಟ್ಟು ಅದರಿಂದ ತಪ್ಪಿಸ್ಕೊಂಡು ಮುಂದೆ ಬರ್ತಾರೆ. ಹಿಂಗೆ ಮುಂದೆ ಬಂದಂಥವ್ರು ಒಂದು ನೀರಿನ ಮೇಲೆ ನಿಲ್ಲಿಸ್ಬಿಟ್ಟು ಅದರಿಂದ ಕೆಳಕ್ಕೆ ಆಚಿಕೆ ಹೇಳ್ಕೊಂಡು ಬರ್ತಾರೆ. ನೀರಿನ ಒಳಗಡೆ ಇವರು ಆಚಿಕೆ ಹೇಳ್ಕೊಂಡು ಬರ್ತಾರೆ. ಅದರಲ್ಲೂ ಸಹ ಇವರು ಗೋಧಿಯನ್ನು ಬೆಳೆದಿರ್ತಾರೆ. ಇಲ್ಲಿ ಈ ಗ್ರಹಕ್ಕೆ ಬಂದು ಯಾರು ಗೋಧಿಯನ್ನು ಬೆಳೆದಿದ್ದು ಅಂತ ಇವರಿಗೆ ಅರ್ಥನೇ ಆಗೋದಿಲ್ಲ. ಹಿಂಗೇನೆ ನೋಡ್ತಾ ಇರಬೇಕಾದ್ರೆ ನಾವು ಅಲ್ಲಿಗೆ ಹೋಗಬೇಕು ಅಂತ ಇನ್ನೊಬ್ಳು ಇವರ ಜೊತೆ ಬಂದಂಥವಳು ತೋರಿಸ್ತಾರೆ. ಆದರೆ ಡೇನಿಯಲ್ ನೋಡ್ತಾ ಇದ್ದಾಳೆ ಇಲ್ಲಿಗೆ ನೆಟ್ವರ್ಕೇ ಸಿಗ್ತಾ ಇಲ್ಲ, ಏನು ಮಾಡಿದ್ರು ನೆಟ್ವರ್ಕೇ ಸಿಗ್ತಾ ಇಲ್ಲ ಆ ಶಿಪ್ ಕೋವೆನೆಂಟ್ ಶಿಪ್ಪಿನಿಂದ. ಈಗ ಇವಳಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಈಗ ಆ ಗ್ರಹಕ್ಕೆ ಸರ್ವರನ್ನು ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಪ್ರಯತ್ನವನ್ನು ಮಾಡ್ತಾಳೆ. ಆದರೆ ಇವರಿಂದನೂ ಸಹ ಅಂದರೆ ಕೋವೆನೆಂಟ್ ಶಿಪ್ಪಲ್ಲಿ ಇದ್ದಂಥವ್ರು ಸಹ ಅಲ್ಲಿಂದ ಬರೋದಕ್ಕೆ ಆಗ್ತಾನೆ ಇಲ್ಲ ಸರ್ವರ್. ಈಗ ಇವರು ತುಂಬಾ ಮುಂದಕ್ಕೆ ನಡ್ಕೊಂಡು ಬರ್ತಾ ಇದ್ದಾರೆ. ಇವರಿಗೆ ಇಲ್ಲಿ ಏನು ಸಹ ಗೊತ್ತಾಗ್ತಾ ಇಲ್ಲ. ಅದರಲ್ಲೂ ಸಹ ಇನ್ನೊಬ್ಳು ಇದ್ಲು ಅಲ್ವಾ, ಜೇನಿಯಲ್ ಅನ್ನೋ ಒಬ್ಳು ವ್ಯಕ್ತಿ ಅಲ್ಲಿರುವಂಥ ನೀರಿನ ಸ್ಯಾಂಪಲ್ ಹಂಗೆ ಮಣ್ಣಿನ ಸ್ಯಾಂಪಲನ್ನು ತೊಗೋತಾ ಇರ್ತಾಳೆ. ಅದೇ ಟೈಮ್ಗೆ ಇಲ್ಲಿರುವಂಥ ಲೆಡ್ಜರ್ ಅನ್ನೋ ಒಬ್ಬ ವ್ಯಕ್ತಿನಿ ನಾನು ಒಂದು ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹಿಂಗೆ ಮುಂದೆ ಬರ್ತಾನೆ. ಹಿಂಗೆ ಮುಂದೆ ಬಂದಂಥವನು ಯಾವುದೋ ಒಂದು ಬಾಂಬ್ ರೀತಿ ಇರುವಂಥ ಒಂದು ವಸ್ತು ಮೇಲೆ ಕಾಲನ್ನು ಇಡ್ತಾನೆ. ಅದೇ ಟೈಮ್ಗೆ ಅಲ್ಲಿಗೆ ಅದರಿಂದ ಪರ್ಟಿಕಲ್ಸು ಆಚೆ ಕಡೆ ಬರ್ತವೆ. ಇವು ಮಾಮೂಲಿ ಪರ್ಟಿಕಲ್ಸ್ ಅಲ್ಲ, ತುಂಬಾ ಡೇಂಜರಸ್ ಆದಂಥ ಒಂದು ಪರ್ಟಿಕ್ಯುಲರ್ಸ್. ಅದರಲ್ಲಿ ಈಗ ಬಂದಂಥವು ಅವನ ಕಿವಿ ಒಳಗೆ ಹೋಗ್ಬಿಟ್ಟು ಅವನ ಬಾಡಿಗೆ ಹೋಗಿ ಸೇರ್ಕೋತವೆ. ಇವನಿಗೆ ಏನು ಸಹ ಅಂಡರ್ಸ್ಟ್ಯಾಂಡಿಂಗ್ ಆಗೋದಿಲ್ಲ. ಆಗ ಇವರು ಸಹ ಹಿಂಗೆ ಮುಂದೆ ನಡ್ಕೊಂಡು ಬಂದಂಥವ್ರಿಗೆ ತುಂಬಾ ಶಾಕ್ ಆಗಿದೆ. ಯಾಕೆ ಅಂದರೆ ಒಂದು ಸ್ಪೈ ಶಿಪ್ಪು ಇಲ್ಲಿ ಬಂದು ಅಪ್ಪಳಿಸ್ಬಿಟ್ಟಿದೆ. ಅದನ್ನ ನೋಡಿಬಿಟ್ಟು ಇಲ್ಲಿ ಯಾರು ಬಂದಿದ್ರು ಅಂತ ತುಂಬಾ ಶಾಕ್ ಆಗ್ತಾರೆ ಇವರಿಗೆ. ಹಿಂಗೇನೆ ಇವರು ಮುಂದೆ ಬಂದಾಗ ಆ ಸ್ಪೇನ್ ಶಿಪ್ಪು ಒಳಗಡೆ ಹೋಗ್ತಾ ಇರಬೇಕಾದ್ರೆ ಇವರಿಗೆ ಇನ್ನೊಂದು ಆಘಾತಕಾರಿ ವಿಷಯ ಕಾದಿರುತ್ತೆ. ಅಲ್ಲಿ ಹೋದಂಥವ್ರು ಟಾಮ್ ಅನ್ನೋ ಒಬ್ಬ ವ್ಯಕ್ತಿ ಅದೇ ರೀತಿ ಬಾಂಬು ರೀತಿ ಇರುವಂಥ ಒಂದು ವಸ್ತು ಮೇಲೆ ಕೈಯನ್ನು ಹಾಕ್ತಾನೆ. ಹಿಂಗೆ ಕೈಯನ್ನು ಹಾಕ್ತಂದೋಗಿ ಮತ್ತೆ ಆ ಪರ್ಟಿಕಲ್ಸ್ ಇವನ ಬಾಡಿ ಒಳಗೆ ಹೋಗಿ ಸೇರ್ಕೋತಾವೆ. ಹಿಂಗೇನೆ ಸೇರ್ಕೊಂಡಂಥವು